ಮನೆಯಲ್ಲೂ ಏನೇನಾಗಿದೆ, ಪ್ರತಿಯೊಬ್ಬರದು ಏನೇನಾಗಿದೆ ಅಂತಕ್ಕಂಥದ್ದು, ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದು, ಔದ್ಯೋಗಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಈ ನರೇಂದ್ರ ಸ್ವಾಮಿಯವರು ಲ್ಯಾಪ್ಟಾಪ್ ಕೊಡಬೇಕು, ಹೈಯರ್ ಎಜುಕೇಷನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟು ಅದಕ್ಕೆ 318 ಕೋಟಿ ರೂಪಾಯಿ, 91 ಕೋಟಿ PG ಕೊಟ್ಟರೆ 91 ಕೋಟಿ ಖರ್ಚಾಗ್ತದೆ. PG ನಲ್ಲಿ ಕೆಲಸ ಓದ್ತಾ ಇರೋರಿಗೆ, ಪೋಸ್ಟ್ ಗ್ರಾಜ್ಯುಯೇಷನ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದಿದೆ. ಇದ್ರ ಬಗ್ಗೆನೂ ಕೂಡ ಉಳಿತಾಯದ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಇಲ್ಲಿ. ಆಮೇಲೆ ದೆಹಲಿನಲ್ಲಿ IAS, IPS, IRS ಪರೀಕ್ಷೆಗಳಿಗೆ ಓದಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಸುಮಾರು ಎಷ್ಟು ವಿದ್ಯಾರ್ಥಿಗಳು, 70 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಅವರು ಕೋಚಿಂಗ್ ತಗೋತಾ ಇದ್ದಾರೆ. ಅಲ್ಲಿ 70 ವಿದ್ಯಾರ್ಥಿಗಳು, ಅವರಿಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತಿದ್ದೀವಿ. ನನ್ನನ್ನು ಭೇಟಿ ಮಾಡಿದರು ಅವರೆಲ್ಲ ವಿದ್ಯಾರ್ಥಿಗಳು. ಭೇಟಿ ಮಾಡಿ 10,000 ರೂಪಾಯಿ ಭಾಳ ಕಡಿಮೆ, ದೆಹಲಿನಲ್ಲಿ ನಮಗೆ ವಸತಿ ಸಿಗೋದಿಲ್ಲ, ಊಟಕ್ಕೆ ಸಾಲಲ್ಲ ಅಂತ ಹೇಳಿದ್ರು. ಅದಕ್ಕೆ ಪ್ರತಿ ತಿಂಗಳು 15,000 ರೂಪಾಯಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ಆದೇಶ ಮಾಡ್ತಾ ಇದ್ದೀವಿ. 15,000 ರೂಪಾಯಿ, 10ರಿಂದ 15,000. ಆಮೇಲೆ ಇನ್ನೊಂದು ನಿರ್ಣಯ ಏನು ಮಾಡಿದ್ದೀವಿ ಅಂತಂದರೆ, ಅಲ್ಲಿ ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ, ಅಲ್ಲಿ IPS, AS, IRS ಪರೀಕ್ಷೆ, IFS ಪರೀಕ್ಷೆ ಮಾಡಲಿಕ್ಕೆ ಹೋದವ್ರಿಗೆ ಅವ್ರಿಗೆ ಒಂದು ಹಾಸ್ಟೆಲ್ ಕಟ್ಕೊಡ್ಬೇಕು. ಮತ್ತು ಕ್ವಾಲಿಟಿ ಲೈಬ್ರರಿ, ಎಲ್ಲ ಪುಸ್ತಕಗಳು ಕೂಡ ಸಿಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಲೈಬ್ರರಿನೂ ಕೂಡ ಮಾಡಿಕೊಡಬೇಕು. ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಈ ವರ್ಷ ಅದನ್ನು ಎಲ್ಲಿ ಜಾಗ ಹುಡುಕಿ ಈ ಸಾರಿ ಪ್ರಾರಂಭ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಇನ್ಯಾವುದಾರ ಇದೆಯಾ? ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ನಿಮಗೆಲ್ಲ ಗೊತ್ತಿದೆ. ಈ ಸಾರಿ ನಾವು ಈ ವರ್ಷದಿಂದ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸುಮಾರು 60ಕ್ಕೂ ಹೆಚ್ಚು ಹೋಬಳಿಗಳಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳಿಲ್ಲ. ಈ ವರ್ಷ ಪ್ರಾರಂಭ ಮಾಡಿ ಮುಂದಿನ ವರ್ಷ ಎಲ್ಲ ಹೋಬಳಿಗಳಲ್ಲೂ ಕೂಡ ಪ್ರತಿ ಹೋಬಳಿನಲ್ಲಿ ಎಲ್ಲಿಲ್ಲ ಆ ಹೋಬಳಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆಗಿಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಈ ಒಂದು ಹೋಬಳಿನಲ್ಲಿ ಶಾಲೆ ಇದೆಯಲ್ಲ, ಮೊದಲು ಸ್ಥಳೀಯರಿಗೆ 40% ಅಡ್ಮಿಷನ್ ಇತ್ತು, ಬೇರೆಯವರಿಗೆ 60% ಅಡ್ಮಿಷನ್ ಇತ್ತು. ಈಗ ಸ್ಥಳೀಯರಿಗೆ 75% ಅಡ್ಮಿಷನ್ನು, ಬೇರೆಯವರಿಗೆ 25%. ಅದನ್ನು ಆದೇಶ ಹೊರಡಿಸಿದ್ದೀವಿ ಈಗಾಗಲೇ. ಆಮೇಲೆ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ. ನಾವು ಕೊಟ್ಟಂಥ ಹಣ, ಯಾಕಂದರೆ ಆ ವರ್ಷನೇ ಖರ್ಚಾಗಬೇಕು, 100ಕ್ಕೆ 100 ಆ ವರ್ಷನೇ ಖರ್ಚಾಗಬೇಕು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ, ಬೇಜವಾಬ್ದಾರಿತನದಿಂದ ಖರ್ಚು ಮಾಡದೆ ಹೋದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ನಾವು ಕ್ರಮ ಜರುಗಿಸ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಕೆಲವು ಕಡೆ ನಿಗಮಗಳಲ್ಲಿ ಹಣ ಖರ್ಚಾಗಿರೋದು ಗಮನಕ್ಕೆ ಬಂದಿದೆ. ಅದರಿಂದ MLAಗಳು, MLCಗಳು MLAಗಳು ಅವ್ರ ಮನವೊಲಿಸಿ ಆ ಹಣನ ಖರ್ಚು ಮಾಡಬೇಕು ಅಂತಕ್ಕಂಥದ್ದು. ಒಂದು ವೇಳೆ
ಅಧಿಕಾರಿಗಳಿಂದ ತಪ್ಪಾದರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾಕಂದರೆ ಕಳೆದ ಸಾರಿ ಸುಮಾರು 98 ಕೋಟಿ ಹಣ ಖರ್ಚಾಗಿರಲಿಲ್ಲ. ಸೊ ಇದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದಾದ ಮೇಲೆ ಈ ಆಕ್ಷನ್ ಪ್ಲ್ಯಾನು ಅಪ್ರೂವ್ ಆಗಿ ಕೆಲಸ ಪ್ರಾರಂಭ ಆದಮೇಲೆ 3 ತಿಂಗಳ ನಂತರ ಮತ್ತೆ ಸಭೆ ಸೇರ್ತೀವಿ. ಆಗ ಈ ವರ್ಷದ ಪ್ರಗತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೇವೆ.